ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವರೇನಪ್ಪ ಪ್ರತಿದಿನ ಜ್ಯುವೆಲರಿ ವಿಡಿಯೋಸ್ ಹಾಕ್ತಾ ಇರ್ತಾರೆ. ಬಟ್ ಇವತ್ತು ಮೀಶೋ ತೋರಿಸ್ತಾ ಇದ್ದಾರಲ್ಲ ಅಂತ ನಿಮ್ಗೆ ಅನ್ನಿಸ್ಬೋದು. ಇತ್ತೀಚೆಗಂತೂ ತುಂಬ ಜನ ಮೀಶೋದಲ್ಲಿ ಅಫಿಲಿಯೇಟಿಂಗ್ ಮಾರ್ಕೆಟ್ ಮಾಡಿಕೊಂಡು ತುಂಬ ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ. ಪ್ರತಿದಿನವೂ ಕೂಡ ಸಾವಿರಾರು ರೂಪಾಯಿ ಅರ್ನಿಂಗ್ಸು, ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಅರ್ನಿಂಗ್ಸ್ನ ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ಮನೆಯಲ್ಲೇ ಇದ್ದೀರಾ, ಫ್ರೀ ಟೈಮ್ ಇದೆ ಅಂತಂದರೆ ಆರಾಮ್ಸೆ ಮೀಶೋದಲ್ಲಿ ಅಫಿಲಿಯೇಟ್ ಮಾಡ್ಕೊಂಡು ನೀವು ಕೂಡ ಅರ್ನಿಂಗ್ಸ್ನ ಮಾಡ್ಬೋದು. ಯಾವ ರೀತಿಯಾಗಿ ಅಂತ ಹೇಳ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಅಂದರೆ ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿ ಗೊತ್ತಾಗಲ್ಲ. ಸೊ ಹಾಗಾಗಿ ಫುಲ್ ವಿಡಿಯೋ ವಾಚ್ ಮಾಡಿದರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಓಕೆನಾ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಮೀಶೋದಲ್ಲಿ ಅರ್ನಿಂಗ್ಸ್ ಮಾಡಬೇಕಂತಂದರೆ ಫಸ್ಟು ನಿಮ್ಮ ಹತ್ರ ಮೀಶೋ ಅಪ್ಲಿಕೇಶನ್ ಇರಬೇಕು, ಜೊತೆಗೆ ಇನ್ಸ್ಟಾಗ್ರಾಮ್ ಇರಬೇಕಾಗುತ್ತೆ. ಇನ್ಸ್ಟಾಗ್ರಾಮಲ್ಲಿ ಇಷ್ಟೇ ಫಾಲೋವರ್ಸ್ ಅಂತೇನಿಲ್ಲ, ನೀವು ರೀಸೆಂಟಾಗಿ ಕ್ರಿಯೇಟ್ ಮಾಡಿದ್ರೂ ಕೂಡ ನೀವು ಇನ್ಸ್ಟಾಗ್ರಾಮ್ ಮುಖಾಂತರ ಮೀಶೋದಲ್ಲಿ ಅರ್ನಿಂಗ್ಸ್ನ ಮಾಡ್ಬೋದು. ತುಂಬ ಸಿಂಪಲ್ಲು. ನಿಮ್ಮ ಹತ್ರ ಮೀಶೋ ಅಪ್ಲಿಕೇಶನ್ ಇಲ್ಲ ಅಂತಂದರೆ ಮೀಶೋನ ಪ್ಲೇಸ್ಟೋರಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಆದಮೇಲೆ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಮೊಬೈಲ್ ನಂಬರು, ನಿಮ್ಮ ಹೆಸರನ್ನು ಹಾಕಿ ಅದನ್ನು ಅಪ್ಲಿಕೇಶನ್ನ ಲಾಗಿನ್ ಆದ ತಕ್ಷಣ ಈಗ ನಿಮಗೆ ಈ ರೀತಿಯಾಗಿ ಒಂದು ಪೇಜ್ ಬರುತ್ತೆ. ಇಲ್ಲಿ ನೀವೇನು ಮಾಡಬೇಕಂತಂದರೆ ಮೇಲೆ ಒಂದು ಡಿಸ್ಕೌಂಟ್ ಅಪ್ ಟು 120 ರೂಪೀಸ್ ಅಂತ ಹೇಳ್ಬಿಟ್ಟು ಒಂದು ಲೋಗೋ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ನೀವು ಫೋಟೋ ಬೇಕಿದ್ರೆ ನೀವು ಹಾಕೋಬೋದು. ನಿಮಗೇನು ಫೋಟೋ ಬೇಕು ನೀವು ಅದನ್ನು ಸೆಟ್ ಮಾಡ್ಕೋಬೋದಾಗಿರುತ್ತೆ. ಆ ಒಂದು ಲೋಗೋ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಒಂದು ಪೇಜ್ ಬರುತ್ತೆ ನೋಡಿ. ಮೀಶೋ ಕ್ರಿಯೇಟರ್ ಕ್ಲಬ್ಬು, ಗೋ ಟು ಸಪ್ಲೈಯರ್ ಹಬ್ ಅಂತಂದರೆ ನೀವೇನಾದರೂ ಮೀಶೋದಲ್ಲಿ ಸೇಲ್ ಮಾಡ್ತೀರಾ ಪ್ರಾಡಕ್ಟನ್ನು ಅಂತಂದರೆ ಅದನ್ನು ಸಪ್ಲೈಯರ್ ಹಬ್ಬಲ್ಲಿ ನೀವು ಜಾಯ್ನ್ ಆಗ್ಬೋದು. ಅಥವಾ ನೀವು ರೀಸೆಲ್ಲಿಂಗ್ ಮಾಡಿ ಅರ್ನಿಂಗ್ ಮಾಡ್ತೀರಾ ಅಂತಂದರೆ ಅಂದರೆ ಅಫಿಲಿಯೇಟಿಂಗ್ ಮಾಡ್ತೀರಾ ಅಂತಂದರೆ ಮೀಶೋ ಕ್ರಿಯೇಟರ್ ಕ್ಲಬ್ಬಿಗೆ ಜಾಯ್ನ್ ಮಾಡ್ಕೋಬೇಕಾಗುತ್ತೆ. ಆಲ್ಮೋಸ್ಟ್ ಇದು ಕೆಲವೊಬ್ಬರಿಗೆ ಇರಲ್ಲ. ಸೊ ಅವಾಗ ನೀವೇನು ಮಾಡಬೇಕಂತಂದರೆ ಇನ್ಸ್ಟಾಗ್ರಾಮಿಗೆ ಹೋಗಿ ಡೈರೆಕ್ಟು ಅಲ್ಲಿ ಸರ್ಚ್ ಬಾರಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತೇಳಿ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಆ ಒಂದು ಪೇಜಲ್ಲಿ ನೀವು ಕೆಳಗಡೆ ಈಗ ಯೂಟ್ಯೂಬ್ ಲಿಂಕ್ ಎಲ್ಲ ತೋರಿಸುತ್ತಲ್ಲ, ಅಲ್ಲಿ ಲಿಂಕ್ ಅಂತ ಹೇಳ್ಬಿಟ್ಟಿರುತ್ತೆ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿದರೆ ಅಲ್ಲಿ 3-4 ಲಿಂಕ್ ತೋರಿಸುತ್ತೆ. ಅಲ್ಲಿ ಜಾಯಿನ್ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಓಪನ್ ಮಾಡಿದ ತಕ್ಷಣ ನಿಮಗೆ ಆಟೋಮೆಟಿಕ್ಲಿ ಈ ಒಂದು ಪೇಜು ಓಪನ್ ಆಗುತ್ತೆ. ಓಕೆನಾ, ಈ ಪೇಜ್ ಓಪನ್ ಆದರೆ ಅಲ್ಲಿಗೆ ಕಂಪ್ಲೀಟಾಗಿ ನೀವು ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಎಂಟ್ರಿ ಆಗಿರ್ತೀರ, ಬಟ್ ಜಾಯ್ನ್ ಆಗಿರಲ್ಲ. ಈಗ ನೆಕ್ಸ್ಟ್ ಇಲ್ಲಿ ಏನಪ್ಪ ನೆಕ್ಸ್ಟ್ ಪ್ರೊಸೆಸ್ ಅಂತಂದರೆ ಇಲ್ಲಿ ನನ್ನ ಮೇಲೆ ಹರ್ಷಿತಾ ಅಶು ಅಂತ ಏನು ಬರ್ತಾ ಇದೆಯಲ್ಲ ಅದ್ರ ಕೆಳಗಡೆ ನಂದು ಇನ್ಸ್ಟಾಗ್ರಾಮ್ ಆಲ್ರೆಡಿ ತೋರಿಸ್ತಾ ಇದೆ. ಬಟ್ ಕೆಲವೊಬ್ಬೊಬ್ಬರಿಗೆ ಹೊಸದಾಗಿ ಜಾಯ್ನ್ ಆಗೋರಿಗೆ ಅದು ತೋರಿಸೋದಿಲ್ಲ. ಅವಾಗ ನೀವೇನು ಮಾಡಬೇಕಂತಂದರೆ ಆ ಒಂದು ಲಿಂಕ್ ಟು ಇನ್ಸ್ಟಾಗ್ರಾಮ್ ಅಂತೇಳಿ ಬರುತ್ತೆ, ಅಲ್ಲಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು ಡೈರೆಕ್ಟ್ ಇನ್ಸ್ಟಾಗ್ರಾಮ್ ID ಪಾಸ್ವರ್ಡ್ನ ಕೇಳಿದ್ರೆ ಕಂಪಲ್ಸರಿ ಅದು ಗೊತ್ತಿರಬೇಕು ನಿಮಗೆ. ID ಪಾಸ್ವರ್ಡ್ನ ಹಾಕಿ ನೆಕ್ಸ್ಟ್ ಏನೇನು ಪ್ರೊಸೆಸ್ ಕೇಳ್ತಾ ಹೋಗುತ್ತಲ್ಲ, ಸೊ ಅದನ್ನೆಲ್ಲ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಜೊತೆಗೆ ಅದರಲ್ಲಿ ಲಿಂಕ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ನು ಕೂಡ ತೋರಿಸುತ್ತೆ. ಆ ಲಿಂಕ್ನ ಆಟೋ DMನ್ನು ನೀವು ಸೆಲೆಕ್ಟ್ ಮಾಡಿ ಪ್ರೊಸೆಸನ್ನು ಕಂಪ್ಲೀಟ್ ಮಾಡಿದ್ರೆ ತುಂಬ ಸಿಂಪಲ್. ಆಲ್ಮೋಸ್ಟ್ ನಿಮ್ಮೆಲ್ರಿಗೂ ಕೂಡ ಗೊತ್ತಾಗುತ್ತೆ. ನಾನು ಆಲ್ರೆಡಿ ಜಾಯ್ನ್ ಆಗಿರೋದ್ರಿಂದ ಅದು ಪ್ರೊಸೆಸ್ ನನಗೆ ಮತ್ತೆ ಶೋ ಆಗ್ತಾಯಿಲ್ಲ, ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ. ಅಷ್ಟು ಮಾಡಿದರೆ ನಿಮಗೆ ಇಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಥರ ಇಲ್ಲಿ ತೋರಿಸುತ್ತೆ. ಇನ್ಸ್ಟಾಗ್ರಾಮ್ ಲಿಂಕ್ ಆಗಿರುತ್ತೆ, ಅಲ್ಲಿಗೆ ಲಿಂಕ್ ಆಗಿರುತ್ತೆ ನಿಮ್ಮ ಇನ್ಸ್ಟಾಗ್ರಾಮು. ನೆಕ್ಸ್ಟ್ ನೀವೇನು ಮಾಡಬೇಕು ಅಂತಂದರೆ ಹೆಂಗೆ ಅರ್ನಿಂಗ್ಸ್ ಮಾಡೋದು ಅಂತಂದರೆ ನೀವು ಮೀಶೋದಲ್ಲಿ ಯಾವುದಾದ್ರೂ ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ಬೋದು. ಅಂತಂದರೆ ಇವಾಗ ಅಫಿಲಿಯೇಟ್ 0% ಕಮಿಷನ್ ಅಂತ ಇದ್ದರೆ ಅದು ನಿಮಗೆ ಬರೋದಿಲ್ಲ. ಅಫಿಲಿಯೇಟ್ 5% ಕಮಿಷನ್, ಅಫಿಲಿಯೇಟ್ 10% ಕಮಿಷನ್ ಅಂತ ಇರುತ್ತಲ್ಲ, ಆ ಒಂದು ಪ್ರಾಡಕ್ಟನ್ನೇ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. 10 ಕೆಲವೊಂದಕ್ಕೆ 5, 6, 10, 15, 20ವರೆಗೂ ಕೂಡ ಇರುತ್ತೆ. ಕೆಲವೊಂದೊಂದು ಪ್ರಾಡಕ್ಟ್ ಮೇಲೆ ಕೆಲವೊಂದೊಂದು ಥರ ಕಮಿಷನ್ ಬರ್ತಾ ಹೋಗುತ್ತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಅದನ್ನು ಪರ್ಚೇಸ್ ಮಾಡಿ ನೀವೇನು ಮಾಡಬೇಕಾಗುತ್ತೆ, ಅದು ಆರ್ಡರ್ ರಿಸೀವ್ ಆದಮೇಲೆ ನೀವು ಅದನ್ನು ಒಂದು ವೀಡಿಯೋ ಮಾಡಬೇಕಾಗುತ್ತೆ. ವೀಡಿಯೋ ಅಂದರೆ ಯಾವ ರೀತಿಯಾಗಿ ಮಾಡೋದು ಅಂತಂದರೆ ನೀವು ಪ್ರಾಡಕ್ಟ್ ಮುಖ ತೋರ್ಸೋಕ್ಕೆ ಇಷ್ಟ ಇದ್ದರೆ ನೀವು ಫೇಸ್ನ ತೋರಿಸ್ಬೋದು, ಇಲ್ಲ ಅಂತಂದರೆ ಹಾಗೆ ಕೂಡ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಒಂದು ಡ್ರೆಸ್ ಅಂತ ಅಂದ್ಕೊಳ್ಳಿ, ಪರ್ಚೇಸ್ ಮಾಡಿರ್ತೀರ, ಅದನ್ನು ಹಾಕ್ಕೊಂಡು ವೇರ್ ಮಾಡಿ ಒಂದು ವಿಡಿಯೋ ಮಾಡ್ಕೊಳ್ಳಿ. ಆ ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅದು ರಿವ್ಯೂನ ಹೇಳಿ. ಜೊತೆಗೆ ಈ ಪ್ರಾಡಕ್ಟ್ ನಿಮಗೆ ಬೇಕು ಅಂತಂದರೆ ಲಿಂಕ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ಬಿಟ್ಟು ಆ ಒಂದು ರೀಲನ್ನು ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡಾದಮೇಲೆ ಏನಾಗುತ್ತೆ ಅಂತಂದರೆ ನೆಕ್ಸ್ಟ್ ಅಲ್ಲಿಗೆ ಇನ್ಸ್ಟಾಗ್ರಾಮಲ್ಲಿ ನೀವು ಯಾವುದೇ ರೀತಿ ಸೆಟ್ಟಿಂಗ್ಸ್ ಮಾಡೋದು ಏನಿರಲ್ಲ. ಯಾಕಂತಂದರೆ ನೀವು ಆಲ್ರೆಡಿ ಮೀಶೋ ಕ್ರಿಯೇಟರ್ ಕ್ಲಬ್ಬಲ್ಲಿ ನೀವು ಇನ್ಸ್ಟಾಗ್ರಾಮನ್ನು ಲಿಂಕ್ ಮಾಡಿರ್ತೀರಲ್ವ, ಆಟೋ DM ಮಾಡಿರ್ತೀರಲ್ವ, ಸೊ ಅಲ್ಲಿಗೆ ಜಸ್ಟ್ ಅಪ್ಲೋಡ್ ಮಾಡೋದಷ್ಟೇ. ಜೊತೆಗೆ ಕಮೆಂಟಲ್ಲಿ ಬರೀರಿ @ಮೀಶೋ ಅಂತ ಹೇಳ್ಬಿಟ್ಟು, ಸೊ ಅಷ್ಟೇ ಹ್ಯಾಶ್ಟ್ಯಾಗ್ಗಳನ್ನ ಹಾಕಿ. ಸೊ ಅಲ್ಲಿ ಬರ್ದಾದ ತಕ್ಷಣ ನೆಕ್ಸ್ಟು ನೀವು ಮತ್ತೆ ಮೀಶೋ ಕ್ರಿಯೇಟರ್ ಕ್ಲಬ್ಬಿಗೆ ಬನ್ನಿ. ಅಲ್ಲಿ ಬಂದಾದಮೇಲೆ ನೆಕ್ಸ್ಟ್ ಇಲ್ಲಿ ಆಟೋಮೆಟಿಕ್ಲಿ DM ಪ್ರಾಡಕ್ಟ್ ಲಿಂಕ್ ಟು ಯೂಸರ್ಸ್ ಅಂತೇಳಿ ಬರುತ್ತಲ್ವ, ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ.
ಕ್ಲಿಕ್ ಮಾಡಿದ ತಕ್ಷಣ ನೀವು ಇನ್ಸ್ಟಾಗ್ರಾಮಲ್ಲಿ ಏನೆಲ್ಲ ಹಾಕಿದ್ರೆ ಅದು ತೋರಿಸುತ್ತೆ. ರೀಸೆಂಟ್ ರೀಲ್ ಯಾವ್ದು ಅಪ್ಲೋಡ್ ಮಾಡಿರ್ತೀರಾ ಆ ಒಂದು ರೀಲನ್ನು ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಕಂಟಿನ್ಯೂ ಅಂತ ಕೊಡಿ. ನೆಕ್ಸ್ಟ್ ಸೆಲೆಕ್ಟ್ ಫ್ರಮ್ ಯುವರ್ ಮೀಶೋ ಆರ್ಡರು, ಅಂದರೆ ಮೀಶೋದಲ್ಲಿ ರೀಸೆಂಟ್ ಆರ್ಡ್ರ್ ಮಾಡಿರ್ತೀರಲ್ವಾ ಅದನ್ನು ಕೂಡ ಜಸ್ಟ್ ಸೆಲೆಕ್ಟ್ ಮಾಡ್ಕೊಂಡು ಡನ್ ಅಂತ ಕೊಟ್ಟರೆ ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ನಾನು ಆಲ್ರೆಡಿ ಇದನ್ನು ಅಪ್ಲೋಡ್ ಮಾಡಿರೋದ್ರಿಂದ ಈ ರೀತಿ ತೋರಿಸ್ತಾ ಇದೆ ಅಷ್ಟೇ. ಅಲ್ಲಿ ಕಂಪ್ಲೀಟ್ ಆದ ತಕ್ಷಣ ನಿಮಗೆ ಏನಾಗುತ್ತೆ ಅಂತಂದರೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬನ್ನಿ, ಆಟೋ ಡಿ ಎಮ್ ಎನೇಬಲ್ಡ್ ಪೋಸ್ಟ್ ಅಂತ ಹೇಳ್ಬಿಟ್ಟು ತೋರಿಸುತ್ತಲ್ಲ ಅಲ್ಲಿ ಅಪ್ಲೋಡ್ ಆಗಿರೋದು ಶೋ ಆಗುತ್ತೆ. ಅಲ್ಲಿ ಹೋಗಿ ಏನು ಈ ಥರ ನೋಡ್ಬೋದು. ಬೇಕಿದ್ರೆ ಅಲ್ಲಿ ಕಾಪಿ ಲಿಂಕ್ ಅಂತಿದೆಯಲ್ಲ ಆ ಒಂದು ಲಿಂಕನ್ನು ತಗೊಂಡು ನೀವೇನಾದರೂ ಯೂಟ್ಯೂಬಲ್ಲಿ ಮಾಡ್ತಾ ಇದ್ದೀರಾ ಅಂತಂದರೆ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಲಿಂಕನ್ನು ಹಾಕೋಬೋದು, ಅಥವಾ ಫೇಸ್ಬುಕ್ಕಲ್ಲಿ ಹಾಕೋಬೋದು, ಅಥವಾ ನಿಮ್ಮ ವಾಟ್ಸಪ್ ಸ್ಟೋರಿಲಿ ಹಾಕೋಬೋದು. ಸೊ ಈ ರೀತಿ ಲಿಂಕನ್ನು ಶೇರ್ ಮಾಡಿಕೊಂಡು ನೀವು ಅರ್ನಿಂಗ್ಸ್ನ ಮಾಡ್ಕೋಬೋದು. ತುಂಬ ಸಿಂಪಲ್. ಇವಾಗ ಆಲ್ಮೋಸ್ಟ್ ಗೊತ್ತಾಯಿತು ಅಂತ ಅನ್ಕೊತೀನಿ. ಇನ್ನೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟನ್ನು ಮಾಡಿ, ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ನೀವು ಈ ಲಿಂಕನ್ನು ತೊಗೊಂಡು ಫೇಸ್ಬುಕ್ಕಲ್ಲೂ ಕೂಡ ಹಾಕ್ಕೊಂಡು ಅಲ್ಲೂ ಕೂಡ ಅರ್ನಿಂಗ್ಸ್ನ ಮಾಡ್ಕೋಬೋದು. ಹೇಳ್ದಂಗೆ ಯೂಟ್ಯೂಬಲ್ಲೂ ಕೂಡ ಹಾಕೋಬೋದು. ತುಂಬ ಸಿಂಪಲ್ಲು. ಹಾಗೆ ನೀವು ಪ್ರತಿದಿನವೂ ಮಾಡಬೇಕಂತೇನಿಲ್ಲ. ನಿಮಗೆ ಯಾವಾಗ ಫ್ರೀ ಇರುತ್ತೆ ಆ ಟೈಮಲ್ಲಿ ನೀವು ಆ ಪ್ರಾಡಕ್ಟ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಆರ್ಡ್ರ್ ಮಾಡಿಕೊಂಡು ರೀಲ್ಸ್ ಮಾಡಿಕೊಂಡು ವಿಡಿಯೋ ಅಪ್ಲೋಡ್ ಮಾಡಿ ಅರ್ನಿಂಗ್ಸ್ನ ಮಾಡ್ಬೋದು. ಇನ್ನು ನೆಕ್ಸ್ಟು ಅದು ಹೇಗೆ ಚೆಕ್ ಮಾಡೋದು, ಎಷ್ಟು ಜನ ಕ್ಲಿಕ್ ಮಾಡಿದ್ದಾರೆ, ಎಷ್ಟು ಜನ ಬೈ ಮಾಡಿದ್ದಾರೆ ಅಂತಂದರೆ ಇಲ್ಲಿ ಪರ್ಫಾರ್ಮೆನ್ಸ್ ಅಂತ ಇದೆ ಅಲ್ವಾ ಕೆಳಗಡೆ ಹೋಮ್ ಪಕ್ಕ, ಅಲ್ಲಿ ಕ್ಲಿಕ್ ಮಾಡಿದರೆ ಎಷ್ಟು ಜನ ಲಿಂಕನ್ನು ಓಪನ್ ಮಾಡಿದ್ದಾರೆ, ಎಷ್ಟು ಜನ ಪರ್ಚೇಸ್ ಮಾಡಿದ್ದಾರೆ, ಅಲ್ಲಿ ಕಂಪ್ಲೀಟಾಗೆಲ್ಲ ತೋರಿಸುತ್ತೆ. ಇನ್ನು ನೆಕ್ಸ್ಟ್ ಪೇಮೆಂಟ್ ಇದೆಯಲ್ಲ ಅಲ್ಲಿ ಬಂದು ನಿಮ್ಮ ಬ್ಯಾಂಕ್ ಅಕೌಂಟು ಹಾಗೆ ನಿಮ್ಮ ಪ್ಯಾನ್ ಕಾರ್ಡನ್ನ ಆ್ಯಡ್ ಮಾಡಬೇಕಾಗುತ್ತೆ. ಆ್ಯಡ್ ಮಾಡಿದರೆ ಆಟೋಮೆಟಿಕ್ಲಿ ನಿಮಗೆ ಪೇಮೆಂಟು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರ್ತಾ ಹೋಗುತ್ತೆ. 45 ಡೇಸಲ್ಲಿ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಇಷ್ಟೇ ಸಾವಿರ ಆಗಬೇಕಂತೇನಿಲ್ಲ. ಇವಾಗ 1,000ನೇ ಅರ್ನಿಂಗ್ಸ್ ಆಗಿತ್ತಂದರೆ ಅದೇನೇ 45 ಡೇಸ್ ಆದಮೇಲೆ ನಿಮ್ಮ ಅಕೌಂಟಿಗೆ ಬಂದು ಡೆಬಿಟ್ ಆಗುತ್ತೆ. ಮತ್ತು ಇವಾಗ ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿದ್ದಾರೆ ಅಂತಂದರೆ ಅದು ರಿಟರ್ನ್ ಎಕ್ಸ್ಚೇಂಜ್ ಆಪ್ಷನ್ ಮುಗಿಯೋವರೆಗೂ ಕೂಡ ಅದು ಮೈನಸಲ್ಲೇ ತೋರಿಸ್ತಾ ಇರುತ್ತೆ. ಅಂತಂದರೆ ಇನ್ನೂ ಪೇಮೆಂಟ್ ಕಂಪ್ಲೀಟಾಗಿ ಕನ್ಸಿಡರ್ ಆಗಿರಲ್ಲ. ಸೊ ಅದೆಲ್ಲ ಮುಗೀತು ಪ್ರೊಸೆಸ್ಸು ಅಂತಂದಮೇಲೆ ನಿಮಗೆ ಕನ್ಫರ್ಮ್ ಅಕೌಂಟಿಗೆ ಬರುತ್ತೆ.